ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಾವೊಂದು ವಿಶೇಷ ರೀತಿಯ ಒಂದು ಜಪವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ಜಪದ ಉದ್ದೇಶ ಏನಂತ ಹೇಳಿದರೆ, ಇದು 1008 ಮೃತ್ಯುಂಜಯ ಸೂಕ್ತ ಜಪ ಅನ್ನೋ ಒಂದು ಸೇವೆಯನ್ನು ಈ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ನಾವು ಮಾಡಿದ್ದೇವೆ. ಇದು ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ, 2 ತಿಂಗಳಲ್ಲಿ ನಮ್ಮ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 10 ಯುವಕರು ಆಕ್ಸಿಡೆಂಟ್ ಆಗುವ ಮುಖಾಂತರ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಕೆಲವರಿಗೆ ಒಂದೇ ಮಕ್ಕಳು, ಕೆಲವರು ಅವರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದವರು, ಇಡೀ ಜೀವನವನ್ನು ಆ ಕುಟುಂಬ ನಡೆಸಿರುವಂಥ ಈ ಯುವಕರು ಏನಿದ್ದಾರೆ, ಹೆಚ್ಚಿನವರು ಬೈಕಿನಲ್ಲಿ ಹೋಗುವಾಗ ಅನಾಹುತ ಸಂಭವಿಸಿದೆ. ಈ 10 ಮೃತ್ಯು ಏನಾಗಿದೆ, ಅದರಲ್ಲಿ ಸುಮಾರು 8 ಏನು ಮೃತರಾಗಿದ್ದಾರೆ, 8 ಜನ ಯುವಕರು, 8 ಜನ ಕೂಡ ಓವರ್ ಸ್ಪೀಡ್ ಹೋಗುವ ಮುಖಾಂತರ ಅದು ಆಕ್ಸಿಡೆಂಟ್ ಆಗಿದೆ ಅನ್ನುವ ಮಾಹಿತಿ ನಮಗೆ ಪೊಲೀಸ್ ಇಲಾಖೆಯಿಂದ ಬಂದಿದೆ. ಇದನ್ನೆಲ್ಲ ತಗೊಂಡು ಸುಮಾರು 38 ಜನ ಈ 2 ತಿಂಗಳಲ್ಲಿ ಆಕ್ಸಿಡೆಂಟಿನ ಮುಖಾಂತರ ಮೇಜರ್ ಇಂಜುರಿ ಆಗಿ ಆಸ್ಪತ್ರೆಯಲ್ಲಿದ್ದಾರೆ, ಕೆಲವರು ಮಲಗಿದಲ್ಲಿ ಇದ್ದಾರೆ. ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ಹತ್ರ ಇದನ್ನೆಲ್ಲ ನಾವು ಈ ಸಾವು ನೋವುಗಳನ್ನು ನಾವು ದಿವಸಾಲು ಕಾಣುವವರು. ಇವತ್ತು ಆಕ್ಸಿಡೆಂಟ್ ಆದರೆ ನಮಗೆ ಕರೆ ಬರ್ತದೆ, ಅವರ ಕುಟುಂಬದ ಆಕ್ರಂದನವನ್ನು ನಮಗೆ ನೋಡಲಿಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸು ಕೂಡ ಕರಗುವಂಥ ಪರಿಸ್ಥಿತಿ ಇದೆ. ಕೆಲವರು ಆಕ್ರಂದನದಲ್ಲಿ ಯಾರ್ಯಾರಿಗೆ ಅವರ ನೋವುಗಳನ್ನು ಹೇಗೆ ತೋರಿಸಬೇಕು ಅನ್ನೋದನ್ನು ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಶಾಲೆಗೆ ಬೈತಾರೆ, ಇನ್ನೊಬ್ಬರಿಗೆ ಬೈತಾರೆ, ಇಲ್ಲದಿದ್ದರೆ ಪೊಲೀಸಿನವರಿಗೆ ಬೈಯುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಅವ್ರಿಗೆ ಆ ಸಮಯದಲ್ಲಿ ಏನು ಮಾಡಲಿಕ್ಕೆ ಆಗೋದು ಅಂತ ಗೊತ್ತಾಗೋದಿಲ್ಲ. ಈ ಪರಿಸ್ಥಿತಿಯನ್ನು ಮನಗಂಡು ನಾವು ಏನು ಮಾಡ್ಬೋದಂತ ಇವತ್ತು ಮಾಡಿರುವಂಥ ಈ ಮೃತ್ಯುಂಜಯ ಜಪ ಏನಿದೆ, ಅದು ಯಾವುದೇ ಒಂದು ಧರ್ಮದವರಿಗೆ ಅಲ್ಲ, ಇಡೀ ಸಮಸ್ತರಿಗೆ. ಇವತ್ತು ಅದರಲ್ಲಿ ಹಿಂದೂಗಳು ಸತ್ತಿದ್ದಾರೆ, ಮುಸ್ಲಿಮರು ಸತ್ತಿದ್ದಾರೆ, ಕ್ರಿಶ್ಚಿಯನ್ರು ಸತ್ತಿದ್ದಾರೆ. ನಮ್ಮ ಇಲ್ಲಿ ಎಲ್ಲಿಯೂ ಈ ರೀತಿಯ ಅವಘಾತಗಳು ಆಗಬಾರ್ದು. ಒಂದು ಕಡೆಗೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೋದು, ಅದಕ್ಕೆ ಪರಿಹಾರಗಳಿದ್ದರೆ ಈ ಪರಿಹಾರಕ್ಕೆ ಬೇಕಾಗಿ ಈ ಜಪವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನೊಂದು ಕಡೆ ನಾವು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನಾವು ಅವೇರ್ನೆಸ್ಸನ್ನು ಕೂಡ ಮಾಡುವಂಥ ಅವಶ್ಯಕತೆ ಇದೆ. ನಮ್ಮ ಮಕ್ಕಳಿಗೆ ವಾಹನವನ್ನು ಕೊಡುವಾಗ, 2 ವೀಲರನ್ನು ಕೊಡುವಾಗ ನಾವು ಸ್ವಲ್ಪ ಆಲೋಚನೆ ಮಾಡುವ ಅವಶ್ಯಕತೆ ಇದೆ. ಇವತ್ತು ಶಾಲೆಯ ಕಾಲೇಜಿನವರನ್ನು ಬ್ಲೇಮ್ ಮಾಡಿ ಅವರ ಮೇಲೆ ಹೊಣೆಯನ್ನು ಹೊರಿಸಿದರೆ ಸಾಧ್ಯ ಇಲ್ಲ. ನಮ್ಮ ಯುವಕರಿಗೂ ಕೂಡ ಇದು ಮನವರಿಕೆ ಆಗಬೇಕು. ನಿಮ್ಮ ಪರವಾಗಿ, ನಮ್ಮೆಲ್ಲರ ಪರವಾಗಿ, ನಮ್ಮ ಹಿತಕ್ಕಾಗಿ ಈ ಮೃತ್ಯುಂಜಯ ಹೋಮವನ್ನು ಮಾಡುವಂಥ ಕೆಲಸವನ್ನು, ಮೃತ್ಯುಂಜಯ ಜಪವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಜೊತೆಯಾಗಿ ಈ ಹೋಮವನ್ನು ಮಾಡುವ ಮುಖಾಂತರ ಎಲ್ರಿಗೆ ಮನಸ್ಸಿಗೆ ಇದನ್ನು ಮುಟ್ಟುವಂಥ ಕೆಲಸಗಳಾಗಬೇಕು. ನಾವು ಜಾಗೃತರಾಗಬೇಕು. ನಾವು 10-20 ವರ್ಷ ನಮ್ಮ ಮಕ್ಕಳನ್ನು ಕಷ್ಟದಿಂದ ಬೆಳೆಸಿದ ಮಕ್ಕಳು ಏನಿಲ್ಲದೆ ತನ್ನ ಜೀವವನ್ನು ಕಳ್ಕೊಳ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ನಮ್ಮ ಹತ್ರ ಯಾವ ಪರಿಹಾರಗಳು ಇಲ್ಲ. ನಾವು ರೆಡಿ ಆಗಬೇಕು. ನಾವು ಮನಸ್ಥಿತಿಯನ್ನು ಬದಲಾವಣೆ ಮಾಡಬೇಕು. ಮಕ್ಕಳು ಬೈಕಿನಲ್ಲಿ ಹೋಗುವಾಗ ಹೆಲ್ಮೆಟ್ಗಳನ್ನು ಹಾಕಬೇಕು. ಅದರ ಭದ್ರತೆಯನ್ನು, ಹೋಗುವಂಥ ಲಿಮಿಟ್ ಸ್ಪೀಡ್ ಏನಿದೆ ಅದನ್ನು ತಿಳ್ಕೊಳ್ಳುವಂಥ ಕೆಲಸ ಮಾಡಬೇಕು. ಪೋಷಕರು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮೊನ್ನೆ ಒಂದು ಮಹಿಳೆ ಫೋನ್ ಮಾಡಿದರು, ಆ ಶಾಲೆಯವರಿಗೆ ಮಾಡಲಿಕ್ಕೆ ಆಗೋದಿಲ್ವಾ, ಆ ಶಾಲೆಯವರ ಮೇಲೆ ನೀವು ಕಾಲೇಜಿನವರ ಮೇಲೆ ಕ್ರಮವನ್ನು ತಗೊಳ್ಳಿ, ಪೊಲೀಸಿನವರ ಮೇಲೆ ಕ್ರಮವನ್ನು ತಗೊಳ್ಳಿ ಅಂತ ಅವರ ನೋವಿನ ಸಮಯದಲ್ಲಿ ನನಗೆ ಕರೆ ಮಾಡಿದರು. ನಮಗೆ ಯಾವುದು ಅಂಥದ್ದು ಮಾಡಲಿಕ್ಕೆ ಅವಕಾಶಗಳಿಲ್ಲ. ನಾವು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಬೋದು. ದೇವರೇ, ಇಂಥ ದೊಡ್ಡ ಅನಾಹುತಗಳನ್ನು ತಪ್ಪಿಸುವಂತೆ ನಾವು ಪ್ರಾರ್ಥನೆ ಮಾಡ್ಬೋದು. ಇನ್ನು ಮೂಲಕ ನಿಮಗೆ ಈ ಮಾಧ್ಯಮದ ಮೂಲಕ ಈ ಪೂಜೆಯನ್ನು ಮಾಡುವಾಗ, ಈ ಜಪವನ್ನು ಮಾಡುವ ಮುಖಾಂತರ ಇಡೀ ಸಮಾಜಕ್ಕೆ ನಾವು ಒಂದು ಸಂದೇಶವನ್ನು ಕೊಡುವಂಥದ್ದು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನು ಜಾಗ್ರತೆ ಮಾಡ್ಕೊಳ್ಳಿ. ಯುವಕರೇ, ನೀವು ಹೋಗುವಂಥ ಸ್ಪೀಡನ್ನು ಲಿಮಿಟೇಷನ್ ಮಾಡ್ಕೊಳ್ಳಿ. ನಮಗೆ ಭವಿಷ್ಯ ಬೇಕು. 80-90-100 ಕಿಲೋಮೀಟ್ರಲ್ಲಿ ಹೋಗಿ ನಿಮ್ಮ ಜೀವನ ಯಾಕೆ ಕಳ್ಕೊಳ್ತೀರಾ? ಸರಿಯಾಗಿ ಹೆಲ್ಮೆಟನ್ನು ಧರಿಸುವಂಥ ಕೆಲಸವನ್ನು ಮಾಡಿ. ಅದರಿಂದ ಇವತ್ತು ಪೂಜೆ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಸಂದೇಶ ನಾವು ಪುತ್ತೂರು ಈ ಮಹಾಲಿಂಗೇಶ್ವರ ದೇವಸ್ಥಾನದ ಪುಣ್ಯ ಭೂಮಿಯಿಂದ ನಾವು ಸಂದೇಶ ಕೊಡುವುದೇನಂತ ಹೇಳಿದ್ರೆ, ಏನಾದರೂ ಶನಿ ದೋಷಗಳಿದ್ದರೆ
ಈ ಪೂಜೆ ಜಪ ಮಾಡುವ ಮುಖಾಂತರ ಅದು ಪರಿಹಾರ ಆಗಲಿ. ಅದೇ ರೀತಿ ತಾವು ತಮ್ಮ ಜಾಗ್ರತೆಯನ್ನು ವಹಿಸಬೇಕು. ನಿಮ್ಮ ಮೇಲೆ ಜವಾಬ್ದಾರಿ ಇದೆ, ನಿಮ್ಮ ತಂದೆ ತಾಯಿ ಇದ್ದಾರೆ, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ಮಕ್ಕಳು ಇದ್ದಾರೆ. ಇದನ್ನು ಕೂಡ ನಿಮ್ಮ ಕುಟುಂಬವನ್ನು ನೀವು ಆಲೋಚನೆ ಮಾಡುವಂಥ ಅವಕಾಶ ಇದೆ. ಒಂದು ಸೆಕೆಂಡಿನ ಅವಸರಕ್ಕಾಗಿ, ಈ ಒಂದು ಸಮಾಧಾನಕ್ಕಾಗಿ ತಮ್ಮ ಜೀವವನ್ನು ಕಳ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ ಅಂತ ನಾವು ಇವತ್ತು ಸಂದೇಶವನ್ನು ಕೊಡುವಂಥ ಈ ಪೂಜೆ ಮಾಡುವ ಮುಖಾಂತರ, ಈ ಜಪವನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ದೇವರ ಪ್ರಾರ್ಥನೆಯನ್ನು ಮಾಡಿದ್ದೇವೆ, ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಜನ ಲೈಸೆನ್ಸ್ ಇಲ್ಲದೆ ಕೂಡ ವಾಹನ ಚಲಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಾದ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಯಾರು ಅಂಡರ್ ಏಜ್ 18 ವರ್ಷದ ಕೆಳಗೆ ಅವರಿಗೆ ಬೈಕ್ ಕೊಡ್ತಾರೆ, ಗಾಡಿ ಕೊಡ್ತಾರೆ, ಅವರ ಮೇಲೆ ಕೇಸ್ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಯಾರು ಸರಿಯಾದ ಟ್ರಾಫಿಕ್ ರೂಲ್ಸ್ಗಳನ್ನು ಲೈಸೆನ್ಸ್ ಇಲ್ಲದೆ ಗಾಡಿಯನ್ನು ಓಡಿಸ್ತಾರೆ, ಅವರ ಮೇಲೆ ಕೂಡ ಕಠಿಣ ಕ್ರಮವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾರು ಕೂಡ ನಮ್ಮ ಹತ್ರ ಇನ್ಫ್ಲುಯೆನ್ಸ್ ಮಾಡಿದರೆ ಈ ಎರಡಕ್ಕೆ ಯಾರನ್ನು ನಾವು ಅವರಿಗೆ ಸಹಕಾರ ಮಾಡುವಂಥ ಕೆಲಸವನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡೋದಿಲ್ಲ. ಅದರ ಜೊತೆಗೆ ಇವತ್ತು ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ನಾವು ಏನು ಕನಸನ್ನು ಕಂಡಿದ್ದೇವೆ, ಮಹಾಲಿಂಗೇಶ್ವರ ದೇವರಿಗೆ ಬಂಗಾರದ ಒಂದು ಕವಚವನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆಯನ್ನು ಮಾಡಿದ್ದೀವಿ. ಇವತ್ತು ಸುಮಾರು 5 ಜನ 1 ಪವನ್ ಅಂದರೆ 8 ಗ್ರಾಮ್ ಚಿನ್ನದ ಕಾಯಿನ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ರಾಧಾಕೃಷ್ಣ ನಾಯಕ್ ಅವರು, ಭವಾನಿ ಭರತ್ ಕುಮಾರ್ ಅವರು, ವಿನೋದ್ ಕುಮಾರ್ ಅವರು, ಉದಯ್ ಕುಮಾರ್ ಅವರು, ಆನಂತರ ನಮ್ಮ ಈಶ್ವರ ಭಟ್ರವರ ಮಗ ವರುಣ್ ಅವರು, ಮತ್ತು ನಮ್ಮ ಅರ್ಚಕರು ಪ್ರಧಾನ ವಸಂತ ಕೆದಿಲಾರವರು ಕೂಡ ಒಟ್ಟು 5 ಜನ 5 ಪವನ್ ಬಂಗಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಕೂಡ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೆ ಅರ್ಪಣೆ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಸುಮಾರು ನಮಗೆ 10 kgಯಷ್ಟು ಬಂಗಾರ ಇನ್ನು ಮುಂದಿನ ದಿವಸಗಳಲ್ಲಿ ಅವಶ್ಯಕತೆ ಇದೆ. ಮಾಧ್ಯಮದ ಮುಖಾಂತರ ಭಕ್ತಾದಿಗಳ ಹತ್ರ ವಿನಂತಿ ಮಾಡಿಕೊಳ್ಳುವಂಥದ್ದು, ದಯಮಾಡಿ ಇದು ಸಿಗುವಂಥ ಒಂದು ಒಳ್ಳೆಯ ಅವಕಾಶ. ಮಹಾಲಿಂಗೇಶ್ವರ ದೇವರು ಏನು ಕವಚವನ್ನು ಬಂಗಾರದ ಕವಚವನ್ನು ಧರಿಸ್ತಾರೆ, ಅದರಲ್ಲಿ ನಮ್ಮ ಕಿರು ಸೇವೆಯನ್ನು ಸೇರಿಸುವಂಥ ಅವಕಾಶ ಮುಂದಿನ ದಿವಸಗಳಲ್ಲಿ ನಿಮಗೆ ಸಿಗುವುದಿಲ್ಲ. ಇವತ್ತು ನಮಗೆ ಅದು ಒಳವು ಬಂದಿದೆ. ನಾನು ಕೂಡ 5 ಪವನು ಚಿನ್ನವನ್ನು ಮುಂದಿನ ದಿವಸದಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ನನ್ನ ವೈಯಕ್ತಿಕ ನೆಲೆಯಲ್ಲಿ 5 ಪವನು ಚಿನ್ನ, 8 40 ಗ್ರಾಮ್ 50 ಗ್ರಾಮ್ ಚಿನ್ನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.